ಇನ್ನು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ ಬೆನ್ನಲ್ಲೇ ಮೋದಿ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ವೈರಿ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈರಿ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಉಗ್ರವಾದ ನಿಂತರಷ್ಟೇ ಸಿಂಧೂ ನದಿ ನೀರನ್ನ ನಾವು ಪಾಕ್ಗೆ ಹರಿಬಿಡ್ತೀವಿ, ನಮ್ಮಿಂದ ಆ ನೀರು ತಲುಪುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ತಂಟೆಗೆ ಬಂದ್ರೆ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ. ಪಿಒಕೆ ಬಗ್ಗೆಯಷ್ಟೇ ನಾವು ಚರ್ಚೆ ಮಾಡೋದು. ಕಾಶ್ಮೀರದ ವಿಚಾರದಲ್ಲಿ ನಮಗೆ ಅಮೆರಿಕ ಮಧ್ಯಸ್ಥಿಕೆ ಅಗತ್ಯ ಇಲ್ಲ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ವೈರಿ ಪಾಕಿಸ್ತಾನಕ್ಕೆ ನಮಗೆ ಯಾರ ಮಧ್ಯಸ್ಥಿಕೆನೂ ಬೇಡ, ಉಗ್ರವಾದ ನಿಂತರಷ್ಟೇ ಸಿಂಧೂ ನದಿಯ ನೀರು ಅವರಿಗೆ ಸಿಗುತ್ತೆ, ಮತ್ತೆ ನಮ್ಮ ತಂಟೆಗೆ ಬಂದ್ರೆ ನಮ್ಮಿಂದ ತಕ್ಕ ಶಾಸ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಪಾಕ್ ಗುಂಡು ಹೊಡೆದ್ರೆ ಬೆಂಕಿಯ ಚೆಂಡು ನಮ್ಮ ಕಡೆಯಿಂದ ಬೀಳುತ್ತೆ ಅನ್ನುವಂತಹ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಮತ್ತೆ ನಮ್ಮ ತಂಟೆಗೆ ಬಂದ್ರೆ ತಕ್ಕ ಶಾಸ್ತಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಉಗ್ರವಾದ ನಿಲ್ಲೋವರೆಗೂ ಸಿಂಧೂ ಒಪ್ಪಂದವನ್ನ ನಾವು ಸಸ್ಪೆಂಡ್ ನಲ್ಲೇ ಇರಿಸಿರ್ತೀವಿ ಅನ್ನುವಂತಹ ಮಾತನ್ನು ಸಹ ಮೋದಿ ಹೇಳಿರೋದು. ಇದರ ಜೊತೆಗೆ ನಾಳಿನ ಸಭೆಯಲ್ಲಿ ಪಿಒಕೆ ವಿಚಾರ ಮಾತ್ರ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ಇನ್ನು ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಅಗತ್ಯ ಇಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಕಾಶ್ಮೀರದ ವಿಚಾರದಲ್ಲಿ ನಮಗೆ ಯಾರ ಮಧ್ಯಸ್ಥಿಕೆನೂ ಬೇಡ, ಕಾಶ್ಮೀರದ ವಿವಾದ ಬಗೆಹರಿಸುವ ಶಕ್ತಿ ಭಾರತ ದೇಶಕ್ಕೆ ಇದೆ, ಕಾಶ್ಮೀರ ವಿವಾದ ಜಾಗತಿಕಗೊಳಿಸೋದಕ್ಕೆ ನಾವು ಇಚ್ಛೆ ಪಡೋದಿಲ್ಲ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಮಧ್ಯಸ್ಥಿಕೆಗೆ ಮುಂದಾಗಿದ್ದ ದೊಡ್ಡಣ್ಣನಿಗೆ ಕಠಿಣ ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ.